ಶ್ರೀಲಕ್ಷ್ಮೀವಲ್ಲಭಾರಂಭಾಂ ವಿಕನೋ ಮುನಿಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಮ್ಮೆಲ್ರಿಗೂ ಗೊತ್ತು, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದು ಆಷಾಢ ಮಾಸ ಇದೆ. ಇವತ್ತು ಮೊದಲನೇ ಏಕಾದಶಿ ಅಂದರೆ ಸಿಕ್ಕಾಪಟ್ಟೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಅಂದರೆ ನಂಬಿಕೆ ಜಾಸ್ತಿ. ನಮಗೆ ಉಪವಾಸ ಇದ್ದರೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇವತ್ತು ಭಗವಾನ್ ವಿಷ್ಣು ಮಲಗಿದ್ರೆ 3 ತಿಂಗಳ ಕಾಲ ಅವರು ಎದೋಳಲ್ಲ. ಹಾಗಾಗಿ ನಾವು ಇವತ್ತು ಏನೇ ಕೇಳ್ಕೊಂಡ್ರೂ ಫಲಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ, ಇವತ್ತಿನ ವಿಶೇಷ ಏನಿದೆ ಅಂತ ನಾವು ಅಲ್ಲಿನ ಅರ್ಚಕರು ಹಾಗೆ ಭಕ್ತಾದಿಗಳ ಹತ್ರನೇ ಕೇಳ್ಕೊಂಡು ಬರೋಣ, ಬನ್ನಿ. ಶ್ರೀಲಕ್ಷ್ಮೀವಲ್ಲಭಾರಂಭಾಂ ವಿಕನೋ ಮುನಿಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವೆಂಕಟಾದ್ರಿಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಎಲ್ಲ ಪ್ರಜೆಗಳಿಗೂ ಕೂಡ ಪ್ರಥಮೇಕಾದಶಿಯ ಶುಭಾಕಾಂಕ್ಷೆಗಳು. ಇವತ್ತಿನ ದಿನ ವಿಶೇಷವಾಗಿ ಚಾತುರ್ಮಾಸ ಪ್ರಾರಂಭ ಆಗ್ತಕ್ಕಂಥ ವಿಶೇಷವಾದಂತಹ ದಿನ. ಸ್ವಾಮಿಯವರು ಯೋಗ ನಿದ್ರೆಗೆ ಹೋಗತಕ್ಕಂತಹ ವಿಶೇಷವಾದಂತಹ ದಿನ. ಈ ಶುಭ ಸಂದರ್ಭದಲ್ಲಿ ಪ್ರಥಮ ಏಕಾದಶಿ ಅಂದರೆ ಇವತ್ತಿನ ದಿವಸದಿಂದ ಹಿಡಿದು ಇನ್ನು 6 ತಿಂಗಳು ಕೂಡ ಸ್ವಾಮಿಯವರು ಯೋಗ ನಿದ್ರೆಯಲ್ಲಿರ್ತಕ್ಕಂತಹ ಯೋಗ ನಿದ್ರೆಯನ್ನು ಪ್ರಾರಂಭ ಆಗ್ತಕ್ಕಂತಹ ದಿನ. ಈ ದಿನ ವಿಶೇಷವಾಗಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರು ಕೂಡ ಸ್ವಾಮಿಯವರ ದರ್ಶನವನ್ನು ಪಡೆದು ನಿರ್ಜಲ ಏಕಾದಶಿ ಅಂತಕ್ಕಂಥ ಮಾಡ್ತಕ್ಕ ಸಾಂಪ್ರದಾಯ ಹೊಂದಿದೆ. ಅಂದರೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೂ ಕೂಡ ನೀರನ್ನು ಸಹ ಕುಡಿದೆ ನಿರ್ಜಲ ಏಕಾದಶಿ ಮಾಡ್ತಕ್ಕಂಥ ಒಂದು ಪದ್ಧತಿ. ಇನ್ನೊಂದು ಸಂಪ್ರದಾಯ ಒಂದೊತ್ತು ಉಪಹಾರ ಮಾಡ್ತಕ್ಕಂಥ ಸಂಪ್ರದಾಯ. ಅಂದರೆ ಬೆಳಗ್ಗೆ ಸೂರ್ಯೋದಯದಲ್ಲಿ ಮಾತ್ರ ಫಲಹಾರವನ್ನು ಮಾಡಿ ಸೂರ್ಯಾಸ್ತಮಯದ ನಂತರ ಏನೂ ಇಲ್ಲದಿರ ಹಾಗೇ ಇದ್ದು ನಾಳೆ ದ್ವಾದಶಿ ದಿನ ವಿಶೇಷವಾಗಿ ಸೂರ್ಯೋದಯವನ್ನು ನೋಡಿ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿ 4 ಜನ ಬ್ರಾಹ್ಮಣರಿಗೆ ತದ್ಯಾರಾಧನೆಯನ್ನು ಮಾಡಿ ತದನಂತರ ಅವರು ಊಟ ಮಾಡ್ತಕ್ಕಂತಹ ಪದ್ಧತಿ ಮಾಡಿಕೊಂಡ್ರೆ ಈ ಪ್ರಥಮ ಏಕಾದಶಿಯ ಸಂಪೂರ್ಣವಾದಂತಹ ಫಲಪ್ರಾಪ್ತಿಯಾಗಿ ಅವರಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ ಸ್ವಾಮಿಯವರ ಶುಭ ಆಶೀರ್ವಾದ ಸಿಗುತ್ತೆ ಅಂತ. ಅಂದರೆ ಏನು ವಿಶೇಷತೆ, ಏನಕ್ಕೆ ಈ ಏಕಾದಶಿನ ನಾವು ಆಚರಿಸ್ಬೇಕು ಅಂತಂದರೆ, ತುಂಬ ಜನ ಭಕ್ತಾದಿಗಳಿಗೂ ಒಂದಷ್ಟು ಕ್ವಶನ್ ಮಾರ್ಕ್ ಇರುತ್ತೆ. ಇಲ್ಲ ದೇವ್ರನ್ನ ನೋಡ್ಬೇಕು, ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಹೌದು, ಇದನ್ನು ಮೋಕ್ಷ ಏಕಾದಶಿಯಿಂದ ಕೂಡ ಹೇಳ್ತಾರೆ. ಅದು ಹೇಗೆ ಅಂದರೆ, ಇವಾಗ ಸ್ವಾಮಿಯವರು ಯೋಗ ನಿದ್ರೆಗೆ ಹೋಗೋದ್ರಿಂದ ಇವತ್ತಿನ ದಿನ ಹಿಡಿದು ಇನ್ನು 6 ತಿಂಗಳು ಕಾಲ ಅಂದರೆ ಕಾರ್ತೀಕ ಶುದ್ಧ ಏಕಾದಶಿ, ತುಳಸಿ ಹಬ್ಬ ಏನು ಬರುತ್ತೆ ಕಾರ್ತೀಕ ಶುದ್ಧ ದ್ವಾದಶಿ, ಆ ದಿನದವರೆಗೂ ಕೂಡ ಸ್ವಾಮಿಯವರು ಯೋಗ ನಿದ್ರೆಯಲ್ಲಿರ್ತಾರೆ ಅಂತಕ್ಕಂಥದ್ದು ವಿಶೇಷವಾದಂತಹ ಸಂಪ್ರದಾಯ. ಆದ್ದರಿಂದ ಈ ದಿವಸ ಕೂಡ ಮೋಕ್ಷ ಏಕಾದಶಿ ಅಂತ ಕೂಡ ಕರೀತಾರೆ. ಈ ದಿವಸ ಎಲ್ಲ ಭಕ್ತ ಮಹಾಶಯರು ಎಲ್ಲ ಪ್ರಜೆಗಳು ಕೂಡ ನಿರ್ಜಲ ಏಕಾದಶಿಯನ್ನು ಮಾಡಿದರೆ ಅವರಿಗೆ ಸಂಪೂರ್ಣವಾದಂತಹ ಸ್ವಾಮಿಯವರ ಕೃಪಾಕರಕ್ಕೆ ಸಿಗುತ್ತೆ ಅಂತ ಒಂದು ವಿಶೇಷವಾದಂತಹ ಸಂಗತಿ. ನಾನು ಪ್ಲಾಸ್ಟಿಕ್ ಸರ್ಜನ್ನು, ಈಗ ರಿಟೈರ್ ಆಗಿದ್ದೀನಿ. ನಾವು ಯೂಶ್ವಲಿ ಇಲ್ಲೇ ಮನೆ ಇದೆ, ಯೂಶ್ವಲಿ ಬಂದು ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ. ಅದು ಬಂದರೆ ಏನೋ ಸರ್ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅಲ್ಲಿ ಬಂದೋದಾಗಲೆಲ್ಲ ನಮ್ಗೆ ಏನಾದ್ರು ಒಂದು ಒಳ್ಳೇದು ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾವು ರೆಗ್ಯುಲರಾಗಿ ಬರ್ತೀವಿ ಇಲ್ಲಿಗೆ. ಇವತ್ತು ಏಕಾದಶಿ, ಅದರಲ್ಲಿ ಆಷಾಢ ಏಕಾದಶಿ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಬಂದ್ವಿ. ಇವತ್ತು ನಮ್ಮ ಜೊತೆಲಿ ನಮ್ಮ ಮೊಮ್ಮಗನ ಬರ್ಡೇ ಬೇರೆ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಅವನಿಗೆ IIT ಧಾರವಾಡಲ್ಲಿ ಸೀಟ್ ಸಿಕ್ಕಿದೆ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಅಂತ ಬಂದಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಇವತ್ತು ಏಕಾದಶಿ ಪ್ರಯುಕ್ತ ನಮ್ಮದು ಮನೆ ದೇವರು ವೆಂಕಟರಮಣ ಸ್ವಾಮಿ, ಅದಕ್ಕೆ ಇಲ್ಲಿ ಬಂದು ಭಕ್ತಿ ತುಂಬ ಇದೆ ಆ ದೇವ್ರದ್ದು. ಅದರಿಂದ ಇಲ್ಲಿಗೆ ಬಂದು ನಾವು ದರ್ಶನ ಮಾಡ್ಕೊಂಡು ಬರೋಣ ಅಂತ ಬರ್ತೀವಿ. ಏನು ವಿಶೇಷತೆ ಏಕಾದಶಿಯಲ್ಲಿ ವೆಂಕಟರಮಣ ಸ್ವಾಮಿ ಹಬ್ಬ ಮಾಡಿ ಉಪವಾಸ ಇದ್ದು ಅಯ್ಯಪ್ಪನಿಗೆ ನೈವೇದ್ಯ ಎಲ್ಲ ಮಾಡಿ ಅವತ್ತು ಮಾಡಿದ್ರೆ ಏಕಾದಶಿ ಫಸ್ಟು ಹಬ್ಬ, ಮೊದಲನೇ ಹಬ್ಬ ಏಕಾದಶಿ ಬರುತ್ತೆ. ಆಮೇಲೆ ಅದರಿಂದ ಎಲ್ಲ ಸಾಲು ಹಬ್ಬಗಳು ಬರುತ್ತೆ. ಮನೇಲೇನು ಉಪವಾಸ ಏನಿಲ್ಲ, ಮಾಮೂಲಿ ಪೂಜೆ ಮಾಡಿ ಬೆಳಗ್ಗೆದ್ದು ಪೂಜೆ ಮಾಡಿ ದೇವ್ರ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ದರ್ಶನ ಆಯಿತು, ಚೆನ್ನಾಗಾಯಿತು, ಏನು ರಶ್ ಇಲ್ವಲ್ಲ, ಚೆನ್ನಾಗಾಯಿತು. ಅಂದರೆ ಇವತ್ತು ಆಷಾಢ ಏಕಾದಶಿ ಅಲ್ವಾ, ವಿಶೇಷ. ಇವತ್ತು ಎಲ್ಲರೂ ಉಪವಾಸ ಇರ್ತಾರೆ, ಮತ್ತು ಅನ್ನ ಏನೋ ತೊಗೊಳ್ಬಾರ್ದು ಅಂತೆಲ್ಲ ಹೇಳ್ತಾರೆ. ನಾವು ಮನೇಲೂ ಅಷ್ಟೇ ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸೋದಿಲ್ಲ. ಹಂಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೋಗಿ. ಇವತ್ತು ಏಕಾದಶಿ ಇದೆ, ನಾನು ಉಪವಾಸ ಇದ್ದೀನಿ. ಯಾವಾಗೂ ಏಕಾದಶಿಗೆ ಉಪವಾಸ ಇದ್ದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ತೀನಿ. ಒಳ್ಳೆ ಏನು ವಿಶೇಷ ಏಕಾದಶಿ ಅಂದರೆ ಇದು ವೆಂಕಟೇಶ್ವರಂಗೆ ವಿಶೇಷವಾದ ದಿನ. ಇವತ್ತು ವೆಂಕಟೇಶ್ವರ ಬಂದು ಮಲ್ಕೊಳ್ತಾರೆ, 3 ತಿಂಗಳು ಮಲ್ಕೊಂಡಿರ್ತಾರೆ ಅಂತಾರೆ. ಇವತ್ತೇನು ನಾವು ಕೋರಿಕೆ ಅಂದ್ಕೊಳ್ತೀವೋ ಅದು ನೆರವೇರುತ್ತೆ ಅಂತ.
ಈಗ ನಾವು TTD ದೇವಸ್ಥಾನದ ಮುಂದೆ ಇದ್ದೀವಿ. ಇಲ್ಲಿ ಅರ್ಚಕರು ಏನು ಹೇಳಿದ್ರು ಏಕಾದಶಿ ಬಗ್ಗೆ, ಹಾಗೆ ಇಲ್ಲಿನ ಭಕ್ತಾದಿಗಳು ಏನು ಹೇಳಿದ್ರು ಏಕಾದಶಿ ಬಗ್ಗೆ ಅಂತ ನಾವು ನೋಡ್ಕೊಂಡು ಬಂದ್ವಿ, ಹಾಗೂ ಕೇಳಿದ್ವಿ ಏನೆಲ್ಲ ವಿಶೇಷತೆ ಇದೆ, ಇವತ್ತು ಏನು ಸ್ಪೆಷಲ್ ಅಂತ ಎಲ್ಲ ಕೇಳಿದ್ವಿ. ದೇವರಿಗೆ, ವಿಷ್ಣು ದೇವರಿಗೆ ನಾವು ಪೂಜೆ ಮಾಡೋದ್ರಿಂದ ಅವರು ಏನೇ ನಾವು ಕೇಳ್ಕೊಂಡ್ರು ಅದನ್ನು ತಥಾಸ್ತು ಅಂತಾರೆ, ಅಂದರೆ ಅದಕ್ಕೆ ಫಲ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನದಾನಂ ಇರುತ್ತೆ. ಎಲ್ಲ ಭಕ್ತಾದಿಗಳು ಬನ್ನಿ ಅಂತ ಕೇಳ್ಕೊತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.